ಸ್ನೇಹಿತರೆ, ನಾನಿವತ್ತು ಮಕರ ಸಂಕ್ರಮಣದಂದು ಬೆಂಗಳೂರು ಮೈಸೂರು ಭಾಗಗಳಲ್ಲಿ ವಿಶೇಷವಾಗಿ ಮಾಡುವಂತಹ ಸಿಹಿ ಪೊಂಗಲನ್ನು ನನ್ನದೇ ಆದ ರೀತಿಯಲ್ಲಿ ಮಾಡಿದ್ದೀನಿ. ಹಾಗೆಯೇ ಇಂದು ನಮ್ಮ ಮನೆಗೆ ಅತಿಥಿಗಳು ಬಂದುದರಿಂದ ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವಂತಹ ಅಡುಗೆಯ ಜೊತೆಗೆ ಕೆಲವೊಂದು ಆರೋಗ್ಯಕರವಾದ ಅಡುಗೆಗಳನ್ನು ಮಾಡಿದ್ದುದನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಈ ಪೊಂಗಲನ್ನು ಮಾಡೋಕ್ಕೆ ಹೆಸರು ಬೇಳೆಯನ್ನು ಈ ರೀತಿಯಾಗಿ ಒಮ್ಮೆ ಕೆಂಪಗಾಗುವ ತನಕ ಹುರಿದುಕೊಂಡು, ಜೊತೆಗೆ ಅಕ್ಕಿಯ ಬದಲು ಗೋಧಿ ರವೆ ಮತ್ತು ಸಿಹಿ ಗೆಣಸನ್ನು ಉಪಯೋಗಿಸಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕೆಂಪಗೆ ಹುರಿದುಕೊಂಡು ಇದನ್ನು ಆರಿದ ಮೇಲೆ ಚೆನ್ನಾಗಿ ತೊಳೆದು ನೀರನ್ನು ಬಸಿದು ಕುಕ್ಕರ್ನಲ್ಲಿ ನಮ್ಮ ಉತ್ತರ ಕನ್ನಡದ ಹವ್ಯಕರು ಹೇಳುವಂತಹ ಹುಳಿಯನ್ನು ಮಾಡೋಕ್ಕೆ ನೋಡಿ, ನಾನಿಲ್ಲಿ ಬ್ರೊಕೋಲಿಯನ್ನು ಬೇರೆ ಅಡುಗೆಗೆ ಉಪಯೋಗಿಸಿದ್ದೀನಿ. ಇದರ ಎಳೆಯದಾದ ದಂಟನ್ನು ತೊಗರಿಬೇಳೆ ಜೊತೆಗೆ ಹಾಕಿ ಈ ಹುರಿದ ಹೆಸರು ಬೇಳೆಯನ್ನು ಒಂದು ಲೋಟದಲ್ಲಿಟ್ಟು ಮುಚ್ಚಳವನ್ನು ಮುಚ್ಚಿ ಕುಕ್ಕರ್ನಲ್ಲಿ ಬೇಯಿಸಿಕೊಂಡಿದ್ದೀನಿ. ಈ ಬ್ರೊಕೋಲಿಯು ಆರೋಗ್ಯಕ್ಕೆ ತುಂಬ ಒಳ್ಳೆಯದೆಂದು ಇತ್ತೀಚೆಗೆ ಎಲ್ಲರೂ ಉಪಯೋಗಿಸುವುದನ್ನು ನೋಡಿ ನಮ್ಮ ಮನೆಯಲ್ಲಿಯೂ ತಂದಿದ್ದೆ. ಇದನ್ನು ಈ ರೀತಿಯಾಗಿ ಹೋಳುಗಳನ್ನಾಗಿ ಮಾಡಿಕೊಂಡು ಸ್ವಚ್ಛ ಮಾಡೋಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟುಕೊಂಡಿದ್ದೀನಿ. ಯಾಕೆಂದರೆ ಇದರಲ್ಲಿ ಕಾಲಿಫ್ಲವರ್ನಲ್ಲಿರುವಂತೆ ಚಿಕ್ಕ ಚಿಕ್ಕ ಕ್ರಿಮಿಗಳು ಇದ್ದರೆ ಹೋಗಬಹುದು ಅಂತ ಈ ರೀತಿಯಾಗಿ ನೆನೆಸಿಟ್ಟುಕೊಂಡಿದ್ದೀನಿ. ಅಷ್ಟರಲ್ಲಿ ನಾನು ಈ ಪೊಂಗಲ್ಗೆ ಬೇಕಾದ ಸಿಹಿ ಗೆಣಸನ್ನು, ಇದು ಕ್ಯಾರೆಟ್ ಬಣ್ಣದ ಸಿಹಿ ಗೆಣಸು, ಇದನ್ನು ಎಲ್ಲಿ ಬೆಳೆದಿದ್ದಾರೆ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಒಂದು ಬಾಣಲೆಗೆ ಹಾಕಿಕೊಂಡು ತುರಿದು ಸ್ವಲ್ಪ ಬೆಚ್ಚಗಾಗುವ ತನಕ ಹುರಿದುಕೊಂಡಿದ್ದೀನಿ. ನೋಡಿ, ಅದೇ ಬಾಣಲೆಯಲ್ಲಿ ನಾನಿಲ್ಲಿ ಉಪ್ಪಿಟ್ಟು ರವೆಯನ್ನು ತೆಗೆದುಕೊಂಡಿದ್ದೀನಿ. ಈ ರವೆಗೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಗಮ್ಮಂತ ವಾಸನೆ ಬರುವ ತನಕ ಹುರಿದುಕೊಳ್ಳಬೇಕು. ಒಂದೇ ಪಾತ್ರೆಯಲ್ಲಿ ಈ ರೀತಿಯಾಗಿ ಮಾಡೋದರಿಂದ ನಮಗೆ ಪಾತ್ರೆ ತೊಳೆಯೋದು ಕಡಿಮೆಯಾಗುತ್ತದೆ. ಬೇರೆ ಬೇರೆ ಪಾತ್ರೆಯನ್ನು ಉಪಯೋಗಿಸುವ ಬದಲು ಈ ರೀತಿಯಾಗಿಯೂ ನಾವು ಇದೊಂದು ಟಿಪ್ಸ್ ಅಂತ ಬಳಸಿಕೊಳ್ಳಬಹುದು. ನಂತರ ಇದು ಚೆನ್ನಾಗಿ ಹುರಿದ ನಂತರ ಹುರಿದಿಟ್ಟುಕೊಂಡ ಈ ಕ್ಯಾರೆಟ್ ತುರಿಯನ್ನು ಹಾಕಿ ಸ್ವಲ್ಪ ಮಿಶ್ರ ಮಾಡಿ ಇದಕ್ಕೆ ಬಿಸಿಯಾದ ನೀರನ್ನು ನಾವು ಉಪ್ಪಿಟ್ಟನ್ನು ಬೇಯಿಸುವಂತೆಯೇ ಬೇಯಿಸಿಕೊಳ್ಳಬೇಕು. ನೋಡಿ, ಅಷ್ಟರಲ್ಲಿ ಕುಕ್ಕರ್ನಲ್ಲಿ ಈ ಹುರಿದಿಟ್ಟ ಹೆಸರುಬೇಳೆಯು ನುಣ್ಣಗೆ ಬೆಂದಿದೆ. ಇದನ್ನು ಬೇಯುತ್ತಿರುವ ಈ ರವೆಯ ಮಿಶ್ರಣಕ್ಕೆ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಕೆಲವೊಮ್ಮೆ ಅಕ್ಕಿಯ ಪದಾರ್ಥವನ್ನು ಮಧ್ಯಾಹ್ನದ ಹೊತ್ತಿಗೆ ಮಾತ್ರ ತಿನ್ನುವವರು ಇರುತ್ತಾರೆ. ಹಾಗಾಗಿ ನಾನು ರವೆಯನ್ನು ಉಪಯೋಗಿಸಿ ಈ ರೀತಿಯಾಗಿ ಮಾಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯ ಬದಲು ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆಯನ್ನು ಹಾಕಿದ್ದೀನಿ. ಇದಕ್ಕೆ ಸುಮಾರು 1.5 ಲೋಟ ಆಗುವಷ್ಟು ಆರ್ಗ್ಯಾನಿಕ್ ಸಕ್ಕರೆಯನ್ನು ಹಾಕಿಕೊಂಡಿದ್ದೀನಿ. ಸಿಹಿಗೆ ತಕ್ಕಂತೆ ನೀವು ಇದನ್ನು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿಯೂ ಹಾಕಿಕೊಳ್ಳಬಹುದು. ಸಿಹಿಯಾಗುವಷ್ಟು ಸಕ್ಕರೆಯನ್ನು ಬೆರೆಸಿ ಈ ರೀತಿ ಕುದಿಯುತ್ತಿರುವಾಗ ಇದಕ್ಕೆ ಪರಿಮಳಕ್ಕೆ ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಬೆರೆಸಿಕೊಂಡಿದ್ದೀನಿ. ನಂತರ ಇದಕ್ಕೆ ಕೊಬ್ಬರಿ ತುರಿಯನ್ನು ಸ್ವಲ್ಪ ಕೆಂಪಗಾಗುವಂತೆ ಹುರಿದು, ಜೊತೆಗೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದು ಇದರ ಜೊತೆಗೆ ಸೇರಿಸಿ ಒಮ್ಮೆ ಚೆನ್ನಾಗಿ ಕುದಿಸಿಕೊಂಡಿದ್ದೀನಿ. ಆರುತ್ತಿದ್ದಂತೆಯೇ ಈ ಪೊಂಗಲ್ ದಪ್ಪನಾಗಿ ಬರುತ್ತದೆ. ಹಾಗಾಗಿ ಸ್ವಲ್ಪ ಜಾಸ್ತಿಯೇ ನೀರನ್ನು ಬೆರೆಸಿ ಚೆನ್ನಾಗಿ ಕುದಿಸಿಕೊಳ್ಳಿ. ಮಕರ ಸಂಕ್ರಮಣದಂದು ಇದನ್ನು ವಿಶೇಷವಾಗಿ ಮಾಡುವುದರಿಂದ ನಾನು ಇದನ್ನು ದೇವರ ನೈವೇದ್ಯಕ್ಕೆ ಇಟ್ಟು ಆಮೇಲೆ ಎಲ್ಲರೂ ತಿಂದಿದ್ದೀವಿ. ನಂತರ ನಾನಿಲ್ಲಿ ಪದಾರ್ಥಕ್ಕಾಗಿ ತೆಂಗಿನಕಾಯಿಯನ್ನು ಒಡೆದು ಆ ನೀರನ್ನು ಚೆಲ್ಲದೆ ಅದನ್ನು ನಾವು ಕುಡಿತೀವಿ. ಯಾಕೆಂದರೆ ತೆಂಗಿನಕಾಯಿ ನೀರಿನಲ್ಲಿ ಒಳ್ಳೆಯ ಸಿಹಿ ಅಂಶವಿದ್ದು ಕುಡಿಯಲು ಚೆನ್ನಾಗಿರುತ್ತದೆ. ನಂತರ ತೆಂಗಿನ ತುರಿಯನ್ನು ಈ ರೀತಿಯಾಗಿ ತುರಿದುಕೊಂಡು ಬಿಳೆಯದಾದ ತುರಿಯನ್ನು ಹಸಿ ಮತ್ತು ತಂಬಳಿಗೆ ಉಪಯೋಗಿಸ್ತೀವಿ. ಸ್ವಲ್ಪ ಕಪ್ಪನೆಯ ತುರಿಯನ್ನು ಸಾಂಬಾರ್ ಇತ್ಯಾದಿಗಳಿಗೆ ಉಪಯೋಗಿಸೋದು. ನೋಡಿ, ಕುಕ್ಕರ್ನಲ್ಲಿ ಬೇಯಿಸಿಟ್ಟುಕೊಂಡ ತೊಗರಿಬೇಳೆ ಜೊತೆಗೆ ಬ್ರೊಕೋಲಿಯ ದಂಟು ಮತ್ತು ಬಾಳೆಕಾಯಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಒಮ್ಮೆ ಬಾಳೆಕಾಯಿ ಹೋಳುಗಳನ್ನು ಬೇಯಿಸಿಕೊಂಡಿದ್ದೀನಿ. ಮಸಾಲೆಗಾಗಿ ಕೊತ್ತಂಬರಿ, ಜೀರಿಗೆ, ಮೆಂತ್ಯ, ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ, ಒಣಮೆಣಸು ಹಾಕಿ ತೆಂಗಿನ ಎಣ್ಣೆಯಲ್ಲಿ ಹುರಿದು ಆರಿದ ಮೇಲೆ ತೆಂಗಿನಕಾಯಿ ತುರಿ ಮತ್ತು ಹುಣಸೆ ಹಣ್ಣನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಈ ಸಾಂಬಾರಿಗೆ
ಕರಿಬೇವನ್ನು ಹಾಕಿದರೆ ನಮ್ಮ ಉತ್ತರ ಕನ್ನಡದಲ್ಲಿ ಹೇಳುವಂತಹ ಹುಳಿಯು ಅನ್ನದೊಡನೆ ಊಟ ಮಾಡಲು ಸಿದ್ಧವಾಗುತ್ತದೆ. ನಂತರ ಹವ್ಯಕರಲ್ಲಿ ಪ್ರತಿನಿತ್ಯ ಬೇಕಾಗುವಂತಹ ಮೊದಲು ಊಟ ಮಾಡುವ ತಂಬುಳಿಗಾಗಿ ನಾನಿಲ್ಲಿ ಮುಂಬೈ ಬಸಳೆಯನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಸ್ವಚ್ಛ ಮಾಡಿಕೊಂಡು ಇದರ ಜೊತೆಗೆ ಜೀರಿಗೆ, ಕಾಳುಮೆಣಸು ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿ ಹಸಿ ವಾಸನೆ ಹೋಗುವ ತನಕ ಈ ರೀತಿಯಾಗಿ ಹುರಿದುಕೊಳ್ಳಬೇಕು. ನಂತರ ಮಿಕ್ಸಿ ಜಾರ್ಗೆ ಈ ಬೆಳ್ಳದಾಗಿರುವಂತಹ ಕಾಯಿ ತುರಿಯನ್ನು ಹಾಕಿ ಹಸಿಗೆ ಮತ್ತು ತಂಬುಳಿಗೆ ಒಟ್ಟಿಗೆ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ. ಸ್ವಲ್ಪವನ್ನು ಸೌತೆಕಾಯಿ ಹಸಿಗಾಗಿ ತೆಗೆದಿಟ್ಟುಕೊಂಡು ಈ ಹುರಿದಿಟ್ಟ ಮುಂಬೈ ಬಸಳೆಯನ್ನು ಆರಿದ ನಂತರ ಈ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಂಡು ಸ್ವಲ್ಪ ನೀರನ್ನು ಮಿಕ್ಸಿ ಜಾರನ್ನು ತೊಳೆದು ಇದಕ್ಕೆ ಹಾಕಿಕೊಂಡಿದ್ದೀನಿ. ನೋಡಿ, ಹಸಿಗಾಗಿ ಸೌತೆಕಾಯಿಯನ್ನು ಚಿಕ್ಕದಾಗಿ ಹುರಿದಿಟ್ಟುಕೊಂಡಿದ್ದೀನಿ. ಇವೆಲ್ಲವನ್ನು ಒಂದಾದ ಮೇಲೆ ಒಂದನ್ನು ಮಾಡೋದರಿಂದ ನಾನು ಹೀಗೆ ಎಲ್ಲವನ್ನು ಮಿಶ್ರ ಮಾಡಿ ನಿಮಗೆ ವಿಡಿಯೋವನ್ನು ತೋರಿಸ್ತಾ ಇರೋದು. ಈ ಬ್ರೊಕೋಲಿಯನ್ನು ಉಪ್ಪು ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ನೀರನ್ನೆಲ್ಲ ಬಸಿದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕಾಗಿ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಎಲ್ಲ ಹೋಳುಗಳಿಗೂ ಇವು ಅಂಟುವಂತೆ ಈ ರೀತಿಯಾಗಿ ಮಾಡಿಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಆಲಿವ್ ಆಯಿಲನ್ನು ಹಾಕಿದರೆ ರುಚಿಯು ಚೆನ್ನಾಗಿರುತ್ತದೆ ಅಂತ ಈ ಆಲಿವ್ ಎಣ್ಣೆಯನ್ನು ಉಪಯೋಗಿಸಿದ್ದೀನಿ. ಈ ರೀತಿಯಾಗಿ ಎಲ್ಲ ಕಡೆಗೂ ತಾಗುವಂತೆ ಇಟ್ಟುಕೊಳ್ಳಬೇಕು. ಅಷ್ಟರಲ್ಲಿ ನಮ್ಮ ಮನೆಯ ಕುಂಡದಲ್ಲಿ ಬೆಳೆದಂತಹ ಪಾಲಕ್ ಸೊಪ್ಪಿನಿಂದ ವಡೆ ಅಥವಾ ಪತ್ರೊಡೆಯನ್ನು ಮಾಡೋದು ಹೇಗೆ ಅಂತ ತೋರಿಸುತ್ತಾ ಇದ್ದೀನಿ. ನೋಡಿ, ಈ ಪಾಲಕ್ ಸೊಪ್ಪನ್ನು ದೊಡ್ಡ ದೊಡ್ಡದಾಗಿರುವ ಎಲೆಗಳನ್ನು ತಂದು ಸ್ವಚ್ಛ ಮಾಡಿಕೊಂಡು ನಂತರ ಒಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟು, ರುಚಿಗೆ ಇಂಗು, ಹಾಗೆ ಕೊತ್ತಂಬರಿ ಜೀರಿಗೆ ಪುಡಿ, ಖಾರಕ್ಕೆ ಕೆಂಪು ಮೆಣಸಿನಕಾಯಿ ಪುಡಿ, ಹಾಗೆ ಪರಿಮಳಕ್ಕಾಗಿ ಓಮವನ್ನು ಈ ರೀತಿಯಾಗಿ ಪುಡಿ ಮಾಡಿ ಹಾಕಿಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ಹುಳಿಗಾಗಿ ಲಿಂಬೆ ರಸವನ್ನು ಹಾಕಿದ್ದೀನಿ. ಇವೆಲ್ಲವನ್ನು ನಾವು ಪತ್ರೊಡೆ ಹಿಟ್ಟನ್ನು ಯಾವ ರೀತಿಯಾಗಿ ಮಾಡ್ತೀವೋ ಅದೇ ರೀತಿಯಲ್ಲಿ ಸ್ವಲ್ಪ ನೀರನ್ನು ಬೆರೆಸಿ ಹಿಟ್ಟನ್ನು ತಯಾರಿಸಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ದಪ್ಪನಾಗಿದ್ದರೆ ಸಾಕು. ಈ ಪಾಲಕ್ ಎಲೆ ಮೇಲೆ ನಾವು ಕೆಸುವಿನ ಎಲೆ ಮೇಲೆ ಹರಡುವಂತೆಯೇ ಹರಡಿಕೊಂಡು ನಾನಿಲ್ಲಿ ಒಂದೊಂದೇ ಎಲೆಯನ್ನು ಈ ರೀತಿಯಾಗಿ ಸುತ್ತಿಕೊಂಡಿದ್ದೀನಿ. ಯಾಕೆಂದರೆ ಇದು ಬೇಗ ಬೇಯುತ್ತದೆ. 2-3 ಪದರ ಮಾಡೋ ಬದಲು ಈ ರೀತಿಯಾಗಿ ಒಂದೇ ಎಲೆಗೆ ಹಚ್ಚಿ ಈ ರೀತಿಯಾಗಿ ಮಡಚಿದರೂ ಚೆನ್ನಾಗಿರುತ್ತದೆ. ಈ ಎಲ್ಲ ಎಲೆಗಳಿಗೂ ಈ ರೀತಿಯಾಗಿ ಮಸಾಲೆಯನ್ನು ಹಚ್ಚಿ ದಿಢೀರಂತ ಪತ್ರೊಡೆ ಅಥವಾ ವಡೆ ಅಂತ ಕರೆಯಬಹುದು. ಈ ರೀತಿ ಮಾಡಿಕೊಳ್ಳುವುದರಿಂದ ಎಣ್ಣೆಯೂ ಕಡಿಮೆ ಸಾಕಾಗುತ್ತದೆ ಮತ್ತು ರುಚಿಯಾಗಿ ಬೇಗನೆ ಮಾಡುವಂತಹ ಅಡುಗೆಯಾಗಿರುತ್ತದೆ. ಸ್ವಲ್ಪ ಹಿಟ್ಟು ಉಳಿದರೆ ಅದಕ್ಕೆ ಬೇಕಿದ್ದರೆ ಪಾಲಕ್ ಸೊಪ್ಪನ್ನು ಈ ರೀತಿಯಾಗಿ ಹೆಚ್ಚಿಟ್ಟುಕೊಂಡು ಒಂದು ಮುದ್ದೆಯಂತೆ ಮಾಡಿ ಬೇಯಿಸಿಕೊಳ್ಳಬಹುದು. ನಾನಿಲ್ಲಿ ಉಗಿಯಲ್ಲಿ ಬೇಯಿಸೋಕೆ ಅಂತ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಲು ಇಟ್ಟು ಅದರ ಮೇಲೆ ಈ ಜಾಲರಿಯನ್ನು ಇಟ್ಟು ಅದರ ಮೇಲೆ ಈ ಬ್ರೊಕೋಲಿ ಹೋಳುಗಳನ್ನು ಹಾಗೆ ಈ ಮಸಾಲೆ ಹಚ್ಚಿದ ಪಾಲಕ್ ಎಲೆಗಳನ್ನು ಇಟ್ಟು 10 ನಿಮಿಷಗಳ ಕಾಲ ಬೇಯಿಸಿಕೊಂಡಿದ್ದೀನಿ. ಇವು ಬೇಗನೆ ಬೇಯುವ ವಸ್ತುಗಳಾದ್ದರಿಂದ ತುಂಬ ಹೊತ್ತು ಬೇಯಿಸಬೇಕಾಗಿಲ್ಲ. ಹಾಗೆಯೇ ಎಣ್ಣೆಯು ಕಡಿಮೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ಇವೆಲ್ಲ ಸಾಮಗ್ರಿಗಳನ್ನು ಮುಚ್ಚಳ ಮುಚ್ಚಿ ಬೇಯಿಸಿದ ನಂತರ ಆರಲು ಬಿಡಬೇಕು. ಇವೆಲ್ಲವೂ ಆರುವ ತನಕ ನಾನಿಲ್ಲಿ ಇನ್ನೊಂದು ವಿಷಯವನ್ನು ನಿಮ್ಮೊಡನೆ ಹಂಚಿಕೊಳ್ತೀನಿ. ಎಲ್ಲರಿಗೂ ಅಜ್ಜನ ಮನೆ ಎಂದರೆ ತುಂಬ ಪ್ರೀತಿ ಇರುತ್ತದೆ. ನಾನಿಲ್ಲಿ ನನ್ನ ಅಜ್ಜನ ಮನೆಗೆ ಹೋದ ಈ ವಿಡಿಯೋವನ್ನು ಸಹ ಹಂಚಿಕೊಂಡಿದ್ದೀನಿ. ಅಜ್ಜನ ಮನೆಯಲ್ಲಿ ನನ್ನ ಅತ್ತೆ ಮಾವ ಇಲ್ಲದಿದ್ದರೂ ಮಾವನ ಮಕ್ಕಳು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಇತ್ತೀಚೆಗೆ ನನ್ನ ಮಾವನ ಹಿರಿಯ ಮಗ ಹೃದಯಾಘಾತದಿಂದ ತೀರಿಕೊಂಡ ವಿಷಯವು ತುಂಬ ಬೇಸರವಾದ್ದರಿಂದ ಅವರ ಫೋಟೋವನ್ನು ಜೊತೆಗೆ ಇಟ್ಟು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಅಜ್ಜಿಯ ಮನೆಯಲ್ಲಿ ಬಾಲ್ಯದಲ್ಲಿ ಕಳೆದ ನೆನಪುಗಳು ಮರೆಯಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ಇದೊಂದು ಸವಿ ನೆನಪನ್ನು ನಿಮ್ಮೊಡನೆ ಹಂಚಿಕೊಂಡೆ. ಅಜ್ಜಿಯ ಮನೆಯು ಹಳ್ಳಿಯಲ್ಲಿದ್ದುದರಿಂದ ಹಲವಾರು ಬೆಳೆಗಳು ಇಲ್ಲಿ ಯಾವಾಗಲೂ ಇರುತ್ತವೆ. ನೋಡಿ, ಇದು ನನ್ನ ಅಜ್ಜನ ಮನೆಯಲ್ಲಾದಂತಹ ಇದು ಯಾವುದು, ಇದು ಅಪ್ಪೆ ಹುಳಿ ಲಿಂಬೆಹಣ್ಣು. ಅದೇ ಅಪ್ಪೆ ಹುಳಿ ಮಾಡಲಿಕ್ಕೆ, ಅದಂದರೆ ಶರ್ಬತ್ತಿಗೆ ಅಷ್ಟು ಚೆನ್ನಾಗಲ್ಲ. ಕೊಯ್ ಈ ಅಪ್ಪೆ ಹುಳಿ ಲಿಂಬೆಹಣ್ಣನ್ನು ಉಪಯೋಗಿಸಿ ನಾನು ಬೆಂಗಳೂರಿನಲ್ಲಿ ಇವತ್ತು ಯಾವ ರೀತಿಯಾಗಿ ಅಪ್ಪೆ ಹುಳಿ ಅಥವಾ ಸಾಂಬ್ರಾಣಿಯನ್ನು ಮಾಡಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ.
ನೋಡಲು ಕಿತ್ತಳೆ ಹಣ್ಣಿನಂತಿರುವ ಈ ಹಣ್ಣನ್ನು ಕತ್ತರಿಸಿದವಾಗ ಈ ರೀತಿಯಾಗಿರುತ್ತದೆ. ಇದರ ಬೀಜಗಳನ್ನು ತೆಗೆದು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬೇಕಾಗುವಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ. ಆ ನೀರಿಗೆ ಇದರ ರಸವನ್ನು ಈ ರೀತಿಯಾಗಿ ಹಿಂಡಬೇಕು. ಹುಳಿಗೆ ತಕ್ಕಷ್ಟು ಇದರ ರಸವನ್ನು ಹಾಕಿಕೊಳ್ಳಬೇಕು. ಸುಮಾರು ಅರ್ಧ ಲೀಟರ್ ನೀರಿಗೆ ಒಂದು ಈ ಲಿಂಬೆಹಣ್ಣು ಬೇಕಾಗುತ್ತದೆ. ಇದನ್ನು ಚೆನ್ನಾಗಿ ರಸವನ್ನು ಹಿಂಡಿಕೊಂಡು ಬೀಜವನ್ನು ತೆಗೆದುಕೊಳ್ಳಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ನಾನಿಲ್ಲಿ ತೊಂಬಳಿ, ಹಸಿ ಇವೆರಡನ್ನು ರುಬ್ಬಿಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಗೆ ಹಸಿಗೂ ಉಪ್ಪು ಮತ್ತು ಈ ಅಪ್ಪೆ ಹುಳಿಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೀನಿ. ನಂತರ ಸ್ವಲ್ಪ ಬೆಲ್ಲವನ್ನು ಅಪ್ಪೆ ಹುಳಿಗೆ ಮತ್ತು ಈ ಮುಂಬೈ ಬಸಳೆಯ ತೊಂಬಳಿಗೂ ಹಾಕಿಕೊಂಡು ಮಿಶ್ರ ಮಾಡಿಕೊಳ್ಳಬೇಕು. ನಂತರ ಅಪ್ಪೆ ಹುಳಿ ಮತ್ತು ಹಸಿಗೆ ಒಗ್ಗರಣೆಯನ್ನು ತಯಾರಿಸಿಕೊಳ್ಳಬೇಕಾಗುತ್ತದೆ. ನೋಡಿ, ಅಪ್ಪೆ ಹುಳಿಗೆ ನಾನಿಲ್ಲಿ ಉದ್ದಿನಬೇಳೆ, ಸಾಸಿವೆ, ಸೂಜಿ ಮೆಣಸು, ಕರಿಬೇವು ಹಾಗೂ ಇಂಗನ್ನು ಹಾಕಿ ಒಗ್ಗರಣೆಯನ್ನು ತಯಾರಿಸಿಕೊಂಡು ಒಗ್ಗರಣೆ ಆರಿದ ನಂತರ ಈ ರೀತಿಯಾಗಿ ಚೆನ್ನಾಗಿ ಕಿವುಚಿಕೊಂಡರೆ ಸೂಜಿ ಮೆಣಸಿನ ಖಾರವು ಬಿಟ್ಟುಕೊಳ್ಳುತ್ತದೆ. ಈ ರೀತಿಯಾಗಿ ಕಿವುಚಿದ ಒಗ್ಗರಣೆಯನ್ನು ಈ ಅಪ್ಪೆ ಹುಳಿಗೆ ಹಾಕಿದರೆ ಅಪ್ಪೆ ಹುಳಿಯು ಕುಡಿಯಲು ಚೆನ್ನಾಗಿರುತ್ತದೆ. ಜೊತೆಗೆ ಅನ್ನದೊಡನೆಯೂ ಊಟ ಮಾಡಬಹುದು. ನಂತರ ತೊಂಬಳಿ ಮತ್ತು ಹಸಿಗೆ ಕಡೆದ ಮಜ್ಜಿಗೆ ಮತ್ತು ಮೊಸರನ್ನು ಹಾಕಿ ಬೆರೆಸಿಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಬೇಯಲು ಇಟ್ಟ ಬ್ರೊಕೋಲಿ ಮತ್ತು ಈ ಪಾಲಕ್ ಸೊಪ್ಪು ವಡೆ ಅಥವಾ ಪತ್ರೊಡೆಯು ಚೆನ್ನಾಗಿ ಬೆಂದಿದೆ. ಬ್ರೊಕೋಲಿಯನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಂಡು ನಂತರ ಆರಿದ ಈ ಪಾಲಕ್ ವಡೆ ಅಥವಾ ಪತ್ರೊಡೆಯನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸಿಕೊಂಡರೆ ನಮಗೆ ಬಾಣಲೆಯಲ್ಲಿ ಬೇಯಿಸೋಕೆ ಚೆನ್ನಾಗಿರುತ್ತದೆ. ಈ ರೀತಿಯಾಗಿ ಎಣ್ಣೆ ಹಚ್ಚಿದ ಕಾವಲಿಯಲ್ಲಿ ಸ್ವಲ್ಪವೇ ಎಣ್ಣೆಯನ್ನು ಹಾಕಿಕೊಂಡರೆ ರುಚಿಕರವಾದ ಪಾಲಕ್ ಸೊಪ್ಪಿನ ಪತ್ರೊಡೆ ಅಥವಾ ವಡೆಯು ದಿಢೀರಂತ ತಿನ್ನಲು ಸಿದ್ಧವಾಗುತ್ತದೆ. ಮನೆಯಲ್ಲಿಯೇ ಬೆಳೆದ ಪಾಲಕ್ ಸೊಪ್ಪಾದ್ದರಿಂದ ತುಂಬ ರುಚಿಯಾಗಿಯೂ ಇತ್ತು. ಇವೆಲ್ಲ ಅಡುಗೆಗಳನ್ನು ಅತಿಥಿಗಳು ಬಂದಾಗ ಊಟ ಮಾಡಿ ತುಂಬ ಚೆನ್ನಾಗಿತ್ತು ಅಂತ ಹೇಳುವುದರಿಂದ ಈ ವಿಡಿಯೋವನ್ನು ಸಹ ನಿಮ್ಮೊಡನೆ ಹಂಚಿಕೊಂಡೆ. ನೋಡಿ, ಹವ್ಯಕರಲ್ಲಿ ಮೊದಲಿಗೆ ಊಟ ಮಾಡುವಂತಹ ತೊಂಬಳಿ, ಹಸಿ ಹುಳಿ, ಅಪ್ಪೆ ಹುಳಿ, ಹಾಗೆಯೇ ಬಂದ ಅತಿಥಿಗಳಿಗಾಗಿ ಮಾಡುವಂತಹ ಸಿಹಿಯಾದ ರವೆ ಮತ್ತು ಸಿಹಿ ಗೆಣಸನ್ನು ಸೇರಿಸಿದ ಪೊಂಗಲ್, ಜೊತೆಗೆ ಸ್ಟೀಮ್ಡ್ ಬ್ರೊಕೋಲಿ, ಪಾಲಕ್ ವಡೆ, ಹಾಗೆಯೇ ಹಪ್ಪಳ ಇತ್ಯಾದಿಗಳೆಲ್ಲ ಇದ್ದವು. ಈ ವಿಡಿಯೋವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.